ನಮಸ್ಕಾರ. ನಾನು ನಾಗರಾಜ್ ಶ್ರೀಧರ್ ಶೇಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ನಾನು ಲೋಕಸಭಾ ಚುನಾವಣಾ ಅಭ್ಯರ್ಥಿನೂ ಆಗಿದ್ದೀನಿ ಉತ್ತರ ಕನ್ನಡದು, ಹಾಗೂ ಕುಮಟಾ ಮತ್ತು ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿನೂ ಆಗಿದ್ದೇನೆ. ವಿಷಯ ಏನಂದರೆ, ನಾವು ಗೋಕರ್ಣದಲ್ಲಿ ಏನು ರಾವಣನ ಬಗ್ಗೆ ಕಳೆದ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೆ. ಈಗ ನಾನು ವಿವರವಾಗಿ ಅದನ್ನು ಹೇಳ್ತಾ ಇದ್ದೀನಿ. ರಾವಣನು ಏನು ಮೊದಲನೇದಾಗಿ ಗೋಕರ್ಣದಲ್ಲಿ ವಾಸ ಮಾಡಿರ್ತಾನೆ. ಗೋಕರ್ಣದಲ್ಲಿ ವಾಸ ಮಾಡಿದವಾಗ ಅಲ್ಲಿ ಅವರ ತಾಯಿ ಏನು ಮಾಡ್ತಾಳೆ, ತಂದೆ ತಾಯರು ಅಲ್ಲೇ ವಾಸ ಆಗಿರೋದ್ರಿಂದ ಅವ್ರ ತಾಯಿಯವರು ಮರಳಿನಿಂದ ಈಶ್ವರನ ಲಿಂಗವನ್ನು ಮಾಡ್ತಾ ಇರ್ತಾಳೆ. ಆಕೆ ಅವನ ತಾಯಿ ಈಶ್ವರನ ಭಕ್ತಿ ಇರುತ್ತಾಳೆ. ಆಗ ಅವಳು ಮರಳಿನಿಂದ ಈಶ್ವರನ ಲಿಂಗವನ್ನು ಮಾಡ್ತಾ ಇರ್ತಾಳೆ. ಆ ಸಮಯದಲ್ಲಿ ಈ ರಾವಣನು ಬರ್ತಾನೆ, ತಾಯಿ ಹತ್ರ ಕೇಳ್ತಾನೆ, ಏನಮ್ಮ ಈ ಥರ ಲಿಂಗ ಮಾಡ್ತಾ ಇದೆಯಾ ಅಂತ ಕೇಳಿದವಾಗ, ಇಲ್ಲ ಮಗ, ಇದು ಲಿಂಗ ಮಾಡ್ತಾ ಇರೋದು ನಮ್ಮದು ಸಮುದ್ರದ ಅಲೆಗಳಿಗೆ ಎಲ್ಲ ಇದು ಆಗ್ತಾ ಇದೆ, ತೊಳ್ಕೊಂಡು ಹೋಗ್ತಾ ಇದೆ ಅಂತ ಅದು ಹೇಳ್ತಾಳೆ ಅವನಿಗೆ. ಆಗ ಅವನು ಏನು ಹೇಳ್ತಾನಂದರೆ, ನಾನು ನಿನಗೆ ನಿಜವಾದ ಲಿಂಗವನ್ನೇ ತಂದುಕೊಡುತ್ತೇನೆ, ಶಪಥ ತೆಗೆಯುತ್ತಾನೆ. ಮತ್ತು ಅವರ ತಾಯಿಯ ತವರೂರಾದಂತಹ ಲಂಕಾಗೆ ಕೊಂಡೊಯ್ಯಲು ಅವರು ಮಾತಾಗಿರ್ತದೆ. ಯಾಕಂದರೆ ಕೊಂಡೊಯ್ಯುವಂಥ ಪ್ರಯತ್ನವು ನಡೀತಿರ್ತದೆ. ಆಗ ಘನಘೋರ ಒಂದು ತಪಸ್ಸಿನ ಮೂಲಕ ಆತ ಆತ್ಮಲಿಂಗವನ್ನು ಪಡಿತಾನೆ. ಶಿವನ ಆತ್ಮಲಿಂಗವನ್ನು ಪಡಿತಾನೆ. ಶಿವನು ಏನು ಹೇಳಿರ್ತಾನೆಂದರೆ, ಈ ಲಿಂಗವನ್ನು ಎಲ್ಲಿ ನೀನು ಪ್ರತಿಷ್ಠಾಪನೆ ಮಾಡ್ತೀಯೋ ಅಲ್ಲೇ ಇಟ್ಟರೆ ಮಾತ್ರ ಅದು ನೆಲಕ್ಕೆ ಪಾತಾಳಕ್ಕೆ ಹೋಗ್ತದೆ, ಅಲ್ಲಿ ಎಲ್ಲಿಟ್ಟರು ಕೂಡ ಪಾತಾಳಕ್ಕೆ ಹೋಗ್ತದೆ ಅದು. ಅದಕ್ಕಾಗಿ ನೀನು ಇಲ್ಲಿ ಬೇಕಾದ್ರೆ ಎಲ್ಲೂ ಇಟ್ಟರು ಕೂಡ ಪಾತಾಳಕ್ಕೆ ಹೋಗ್ತದೆ, ಮತ್ತು ಕೆಳಗೆ ಇಡುವಂತಿಲ್ಲ ಅಂತ ಅವನೊಂದು ಮಾತು ಕೊಟ್ಟಿರ್ತಾನೆ ಶಿವನು. ಆಗ ರಾವಣನು ಕೊಂಡೊಯ್ಯುವ ಸಮಯದಲ್ಲಿ ದೇವಾನುದೇವತೆಗಳಿಗೆ ಅದು ಒಂದು ರಾಕ್ಷಸರ ಊರಾದಂತಹ ಲಂಕಾಕ್ಕೆ ಕಳಿಸ್ಕೊಡೋಕ್ಕೆ ಇಷ್ಟ ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅವರು ಗಣಪತಿಯನ್ನು ಅವರು ಮುಂದಾಳತ್ವದಲ್ಲಿ ಮಾಡಿ ಅಲ್ಲಿ ಗಣಪತಿಯನ್ನು ಇದು ಮಾಡ್ತಾರೆ. ಅಲ್ಲಿ ಒಂದು ಬ್ರಾಹ್ಮಣನ ಒಂದು ರೂಪದಲ್ಲಿ, ಹುಡುಗನ ರೂಪದಲ್ಲಿ ಆತ ಗಣಪತಿ ಬರ್ತಾನೆ. ಬಂದುಬಿಟ್ಟು ಅವರು ರಾವಣನ ಏನು ಮಾಡ್ತಾನೆ ಅಂದರೆ, ಸೂರ್ಯ ಅಸ್ತ ಮಾಡ್ತಾರೆ. ದೇವತೆಗಳು ಸೂರ್ಯ ಅಸ್ತ ಮಾಡಿ ಸೂರ್ಯ ಉದಯ ಮಾಡ್ತಾರೆ. ಆ ಸಮಯದಲ್ಲಿ, ಆ ಸೂರ್ಯ ಉದಯ ಸಮಯದಲ್ಲಿ ಆತ ಸೂರ್ಯ ನಮಸ್ಕಾರ ಮಾಡುವಂಥದ್ದು ಒಂದು ವಾಡಿಕೆ ಇರ್ತದೆ. ಯಾಕಂದರೆ ಅವನು ಬ್ರಾಹ್ಮಣನಾಗಿರುವುದರಿಂದ ಸೂರ್ಯನ ನಮಸ್ಕಾರ ಮಾಡುವಂಥದ್ದು ಒಂದು ವಾಡಿಕೆಯನ್ನು ಅವನು ರೂಪಿಸ್ಕೊಂಡಿರ್ತಾನೆ. ಅದು ಸೂರ್ಯ ನಮಸ್ಕಾರ ಮಾಡುವ ಸಮಯದಲ್ಲಿ ಆ ಲಿಂಗವನ್ನು ಕೆಳಗಿಡುವಂಥ ಸಂದರ್ಭಗಳು ಬರ್ತದೆ. ಬಂದವಾಗ ಅಲ್ಲಿ ಇರುವಂಥ ಒಂದು ಗಣಪತಿಯನ್ನು ಬೇರೆ ರೂಪವನ್ನು ಧರಿಸ್ಕೊಂಡು ಬಂದಿರ್ತಾನೆ. ಅವನ ಕೈಯಲ್ಲಿ ಕೊಟ್ಕೊಂಡು ಹೋಗಿರ್ತಾನೆ ಅವನು. ಆತ ಗಣಪತಿ ಹೇಳ್ತಾನೆ, ನಾನು 3 ಅನ್ನುವಷ್ಟರೊಳಗೆ ನೀನು ಬರಬೇಕು, ಇಲ್ಲ ಅಲ್ಲಿ ಬಿಟ್ಟರೆ ನಾನು ನೆಲಕ್ಕೆ ಇಟ್ಬಿಡ್ತೀನಿ. ಯಾಕಂದರೆ ಇದು ಭಾಳ ವಜ್ಜೆ ಆಗಿರೋದ್ರಿಂದ ನನ್ನ ಹತ್ರ ಈ ಒಂದು ತೂಕವನ್ನು ಹಿಡ್ಕೊಂಡು ನಿಲ್ಲೋಕೆ ಆಗೋದಿಲ್ಲ ಅಂತ ಅವನೊಂದು ಹೇಳಿರ್ತಾನೆ. ಆತ ಅದಕ್ಕೆ ಆ ಮಾತಿಗೆ ರಾವಣನ ಬದ್ಧನಾಗಿ ಹೋಗ್ತಾನೆ. ಹೋದ ನಂತರ ಅವನು ಹೋಗಿ ಬರೋದ್ರೊಳಗೆ ಇವನು 3 ಅಂತ ಎಣಿಸ್ಬಿಟ್ಟು ಕೆಳಗಿಟ್ಬಿಡ್ತಾನೆ. ಇಟ್ಟ ನಂತರ ಅವನು ಅದು ಲಿಂಗ ರಾವಣನು ಗಣಪತಿಯ ತಲೆ ಮೇಲೆ ಒಂದು ಹೊಡೆದು ಬಿಟ್ಟು ನಂತರ ಆ ಲಿಂಗವನ್ನು ಮುರಿದು 5 ದಿಕ್ಕಿನಲ್ಲಿ ಎಸಿತಾನೆ. ಧಾರೇಶ್ವರ ಅಂತೆ, ಮುರುಡೇಶ್ವರ ಅಂತೆ, ಅದು ನಿಮ್ಗೆ ಗೊತ್ತಿದೆ. 5 ದಿಕ್ಕಿನಲ್ಲಿ ಎಸೆದ ನಂತರ ಸಿಟ್ಟಿನಿಂದ ಆತ ಲಂಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮನನ್ನು ಪ್ರತ್ಯಕ್ಷ ಮಾಡಿ ಅಲ್ಲಿ ಅವನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುತ್ತಾನೆ. ಆ ಸಮಯದಲ್ಲಿ ಇಲ್ಲಿ ಅವನ ಹೊಡೆತವನ್ನು ಹೊಡೆದು ಬಿದ್ದಂತಹ ಗಣಪತಿ ಏನಾಗಿರ್ತಾನೆ ಅಂದರೆ, ಅವರು ಅನುಕಂಸಸಾಗಿ ಬಿದ್ದಿರ್ತಾನೆ. ಅವರ ತಾಯಿಯ ತವರೂರಾದಂಥ ಇಡಗುಂಜಿಯಲ್ಲಿ ಅವಳು ಕೊಂಡೊಯ್ದು ಅಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅವನಿಗೆ ಏನು ಪಂಚಕಜ್ಜಾಯ ಒಂದು ಇಷ್ಟ ಆಗಿರ್ತದೆ ಅದನ್ನು ಕೊಟ್ಬಿಟ್ಟು ಅವರು ಕೂಡಿಸಿರ್ತಾರೆ. ಅದಕ್ಕಾಗಿ ಅಲ್ಲಿ ಇಂದಿನವರೆಗೂ ಪಂಚಕಜ್ಜಾಯ ನೈವೇದ್ಯ ಮಾಡುವಂಥದ್ದು ಬ್ರಿಟಿಷರು ಕಾಲದಿಂದನೂ ನೈವೇದ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬ್ರಿಟಿಷರು ಕೊಟ್ಟಿರುವಂಥ ಉಲ್ಲೇಖಗಳು ಇದ್ದಾವೆ. ಅದಕ್ಕಾಗಿ ಈ ರಾವಣನ ಒಂದು ಕಳೆದ ಬಾರಿ ನಾವು ವಿಡಿಯೋದಲ್ಲಿ ಏನೇನಿದೆ ಅಂದರೆ ಸಂಕ್ಷಿಪ್ತವಾಗಿ ಹೇಳಿದೆ. ಈಗ ವಿವರವಾಗಿ ಒಂದು ಈ ಮಾತನ್ನು ತಮಗೆ ಹೇಳ್ತಾ ಇದ್ದೀನಿ. ಈ ಥರದ್ದು ಗೋಕರ್ಣ ಭಾಗದಿಂದ ಇಡಗುಂಜಿ ಭಾಗದ ತನಕ ನಡೆದಿರುವಂಥ ಕಥೆ. ಮತ್ತೇನೆಂದರೆ, ಕ್ರಮೇಣವಾಗಿ ಅಲ್ಲಿ ಮಯೂರವರ್ಮನಿಗೆ ಒಂದು ಆಕಾಶವಾಣಿ ಆಗ್ತದೆ, ಇಂತಿಂಥ ಪ್ಲೇಸ್ನಲ್ಲಿ ಈ ಥರದ್ದು ಒಂದಿದೆ, ನೀನು ಅಲ್ಲಿ ನಡೆಸ್ಕೊಳ್ಬೇಕು, ಒಂದು ಈಶ್ವರನ ಒಂದು ಆತ್ಮಲಿಂಗ ಇದೆ, ಅಲ್ಲೊಂದು ನೀನು ಅವರಿಗೆ ಒಂದು ದೇವಸ್ಥಾನ ಕಟ್ಟಿಸಿ ಕೊಡುವಂಥದ್ದು ಇದು ಮಾಡಬೇಕು. ಆ ಸಮಯದಲ್ಲಿ ಅಲ್ಲಿ ಮೊದಲನೇದಾಗಿ ಪಂಚಪಾಂಡವರು ಅಲ್ಲಿ ದೇವಸ್ಥಾನನ ಕಟ್ಟಿರ್ತಾರೆ.
ಕಟ್ಟ ನಂತರ ಮಯೂರವರ್ಮನು ಅದನ್ನು ಡೆವಲಪ್ಮೆಂಟ್ ಮಾಡ್ತಾನೆ, ಅಭಿವೃದ್ಧಿ ಮಾಡೋದು ಕೆಲಸವನ್ನು ಮಯೂರವರ್ಮ ಮಾಡ್ತಾನೆ. ಆ ಲಿಂಗ ಪ್ರತಿಷ್ಠಾಪನೆ ಆದ ಕೂಡಲೇ ಪಂಚಪಾಂಡವರು ಆ ಸಮಯದಲ್ಲಿ ದೇವಸ್ಥಾನವನ್ನು ಕಟ್ತಾರೆ ಅಲ್ಲಿ ಗೋಕರ್ಣ ಭಾಗದಲ್ಲಿ. ನಂತರ ದಿನದಲ್ಲಿ ಮಯೂರವರ್ಮ ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಕಾರ್ಯವನ್ನು ಆತ ಮಾಡ್ತಾನೆ. ಮಾಡಿಬಿಟ್ಟು ಈಗಿನ ತಮ್ಗೆ ಗೊತ್ತಿರ್ಬೋದು ಈಗ ಯಾವ ಥರ ನಡೀತಾ ಇದೆ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ.